ಕಳೆದ ತರಗತಿಯಲ್ಲಿ ಪ್ರಾಥಮಿಕ ಸಮೂಹ ಅಂದ್ರೇನು ಹಾಗೂ ಮಾಧ್ಯಮಿಕ ಸಮೂಹ ಅಂದ್ರೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಪ್ರಾಥಮಿಕ ಸಮೂಹ ಅಂತ ಹೇಳಿದ್ರೆ ಎಲ್ಲಿ ನೇರ ಪ್ರತ್ಯಕ್ಷ ಅನ್ಯೋನ್ಯವಾಗಿರ್ತಕ್ಕಂತಹ ಹಾಗೂ ಮುಖಾಮುಖಿಯಾಗಿರ್ತಕ್ಕಂತಹ ಸಂಪರ್ಕವನ್ನು ಹೊಂದಿರತಕ್ಕಂಥ ಸಮೂಹಗಳನ್ನು ನಾವು ಪ್ರಾಥಮಿಕ ಸಮೂಹ ಅಂತ ಕರಿತೀವಿ. ನೇರ ಪ್ರತ್ಯಕ್ಷ ಅನ್ಯೋನ್ಯವಾಗಿರ್ತಕ್ಕಂತಹ ಹಾಗೂ ಮುಖಾಮುಖಿಯಾಗಿರ್ತಕ್ಕಂಥ ಸಂಬಂಧಗಳನ್ನು ಹೊಂದಿರತಕ್ಕಂತಹ ಸಮೂಹವನ್ನು ನಾವು ಪ್ರಾಥಮಿಕ ಸಮೂಹ ಅಂತ ಕರಿತೀವಿ. ಅದೇ ರೀತಿ ಮಾಧ್ಯಮಿಕ ಸಮೂಹ ಅಂತ ಹೇಳಿದ್ರೆ ಎಲ್ಲಿ ನೇರ ಪ್ರತ್ಯಕ್ಷ ಅನ್ಯೋನ್ಯ ಮುಖಾಮುಖಿಯಾಗಿರ್ತಕ್ಕಂತಹ ಸಂಬಂಧಗಳ ಕೊರತೆ ಇರುತ್ತೋ ಅಂತಹ ಸಮೂಹಗಳನ್ನು ಏನಿರ್ತೀವಿ ಮಾಧ್ಯಮಿಕ ಸಮೂಹ ಅಂತೇಳಿ ಕರಿತೀವಿ. ಅಂದರೆ ಪ್ರಾಥಮಿಕ ಸಮೂಹ ಹಾಗೂ ಮಾಧ್ಯಮಿಕ ಸಮೂಹ ಅಂತಕ್ಕಂತಹ ಎರಡು ರೀತಿಯಾಗಿರ್ತಕ್ಕಂಥ ಪ್ರಮುಖ ಎರಡು ರೀತಿಯಾಗಿರ್ತಕ್ಕಂಥ ಸಮೂಹದ ಪ್ರಕಾರಗಳನ್ನು ನಾವು ಕಾಣಬಹುದು ತಿಳಿಯುವುದು. ಪ್ರಾಥಮಿಕ ಸಮೂಹ ಅಂತಕ್ಕಂಥ ಪರಿಕಲ್ಪನೆಯನ್ನು C.H. ಕುಲೇರ್ ಅವರು ಪರಿಚಯಿಸ್ತಾರೆ. ಅಂದರೆ ಅವು ಮಾನವ ಸ್ವಭಾವಗಳ ಸಂರಕ್ಷಕ ಅಂತ ಹೇಳ್ತಾರೆ. ಮನುಷ್ಯನ ಸ್ವಭಾವ ಏನಿದೆಯಲ್ಲ, ಮನುಷ್ಯನ ಇಚ್ಛೆ, ಆಸಕ್ತಿ, ಬೇಡಿಕೆ, ವರ್ತನೆಗಳು, ಚಟುವಟಿಕೆಗಳು, ಕ್ರಿಯೆಗಳು, ಪ್ರತಿಕ್ರಿಯೆಗಳು ಇವೆಲ್ಲವುಗಳನ್ನ ಪ್ರಾಥಮಿಕ ಸಮೂಹಗಳೇನು ಮಾಡ್ತವೆ? ರಕ್ಷಿಸ್ತವೆ, ಪೋಷಿಸ್ತವೆ, ಪಾಲನೆ ಮಾಡ್ತವೆ. ಅವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸೂಕ್ತವಾಗಿರ್ತಕ್ಕಂತಹ ವೇದಿಕೆಯನ್ನ ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಸೂಕ್ತವಾಗಿರ್ತಕ್ಕಂತಹ ಮುಂದುವರಿಸಿಕೊಂಡು ಹೋಗ್ತಕ್ಕಂತಹ ವೇದಿಕೆಯನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು, ಗುರುತಿಸಬಹುದು. ಅದೇ ರೀತಿ ಮಾಧ್ಯಮಿಕ ಸಮೂಹ ಅಂತಕ್ಕಂಥವು ನೇರ ಪ್ರತ್ಯಕ್ಷ ಅನ್ಯೋನ್ಯ ಮುಖಾಮುಖಿಯಾಗಿರ್ತಕ್ಕಂಥ ಸಂಬಂಧಗಳ ಕೊರತೆಯನ್ನು ಎದುರಿಸ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮಾಧ್ಯಮಿಕ ಸಮೂಹಗಳು ಗಾತ್ರದಲ್ಲಿ ವಿಶಾಲವಾಗಿರ್ತಕ್ಕಂಥ ಗಾತ್ರವನ್ನು ಹೊಂದಿದ್ದಾವೆ. ಅಲ್ಲಿರ್ತಕ್ಕಂಥ ಜನರ ನಡುವೆ ನೇರ ಪ್ರತ್ಯಕ್ಷ ಅನ್ಯೋನ್ಯವಾಗಿರ್ತಕ್ಕಂಥ ಮುಖಾಮುಖಿಯಾಗಿರ್ತಕ್ಕಂಥ ಸಂಬಂಧಗಳ ಕೊರತೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಆದರೆ ಮಾಧ್ಯಮಿಕ ಸಮೂಹಗಳು, ಪ್ರಾಥಮಿಕ ಸಮೂಹಗಳು ಗಾತ್ರದಲ್ಲಿ ಚಿಕ್ಕದಾಗಿರ್ತದೆ. ನೇರ ಪ್ರತ್ಯಕ್ಷ ಅನ್ಯೋನ್ಯ ಮುಖಾಮುಖಿ ಸಂಬಂಧ ಇರೋದ್ರಿಂದ ಪ್ರತಿಯೊಬ್ಬರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ಅಂತಕ್ಕಂಥದ್ದು, ಜ್ಞಾನ ಅಂತಕ್ಕಂಥದ್ದು, ಅರಿವು ಅಂತಕ್ಕಂಥ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಪ್ರಾಥಮಿಕ ಸಮೂಹಗಳು ಮಾನವ ಸ್ವಭಾವಗಳ ಸಂರಕ್ಷಕಗಳಿದ್ದಂತೆ, ಮಾನವ ಸ್ವಭಾವಗಳ ಸಂರಕ್ಷಕಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಆದರೆ ಮಾಧ್ಯಮಿಕ ಸಮೂಹಗಳು ವಿಶಾಲ ಗಾತ್ರವನ್ನು ಹೊಂದಿ ಮಾನವನ ದ್ವಿತೀಯ ಹಂತದ ಚಟುವಟಿಕೆಗಳನ್ನು, ಬೇಸಿಕ್ ಆಕ್ಟಿವಿಟಿಯನ್ನು ಬಿಟ್ಟು ನೆಕ್ಸ್ಟ್ ಫರ್ದರ್ ನಂತರದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಅವನು ಪ್ರಯತ್ನವನ್ನು ಮಾಡ್ತಕ್ಕಂಥ ನಿಟ್ಟಲ್ಲಿ ಅವನು ಮಾಧ್ಯಮಿಕ ಸಮೂಹದ ಸದಸ್ಯನಾಗ್ತಾನೆ ಅಂತಕ್ಕಂಥ ವಿಚಾರವನ್ನು ಕಾಣಬಹುದು, ತಿಳಿಯಬಹುದು. ಇನ್ನು ಮುಂದುವರಿತಾ ಸಂಘಟಿತ ಸಮೂಹಗಳು, ಆರ್ಗನೈಸ್ಡ್ ಗ್ರೂಪ್ ಅಂತ ಕರೀತೀವಿ. ಸಂಘಟಿತ ಸಮೂಹಗಳು ಸಂಘಟಿತ ಸಮೂಹಗಳು ಅಂತ ಹೇಳಿದ್ರೆ ಮಾನವನ ಜೀವನದಲ್ಲಿ ಇವು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಣೆ ಮಾಡ್ತವೆ. ಸಂಘಟಿತ ಸಮೂಹಗಳು ಆ ಹೆಸರಲ್ಲೇ ಇದೆ, ಸಂಘಟಿತ, ಆರ್ಗನೈಸ್ಡ್ ಅಂತ ಕರಿತೀವಿ. ಅಂದ್ರೆ ಈ ಸಮೂಹಗಳು ಸ್ಪಷ್ಟವಾಗಿರ್ತಕ್ಕಂಥ ಒಂದು ನಿಶ್ಚಿತವಾಗಿರ್ತಕ್ಕಂಥ ಉದ್ದೇಶವನ್ನು ಹೊಂದಿದ್ದಾವೆ, ಸ್ಪಷ್ಟವಾಗಿರ್ತಕ್ಕಂತಹ ಕಾರ್ಯವಿಧಾನವನ್ನು ಒಳಗೊಂಡಿದ್ದಾವೆ, ನಿರ್ದಿಷ್ಟವಾಗಿರ್ತಕ್ಕಂತಹ ಶ್ರಮ ವಿಭಜನೆಯನ್ನು ಹೊಂದಿ ಸ್ಪಷ್ಟ ಉದ್ದೇಶವನ್ನು ಒಳಗೊಂಡು ರಚನೆ ಆಗ್ತದೆ. ಕಾರ್ಯವಿಧಾನ, ನೀತಿ ನಿಯಮಗಳನ್ನು ಒಳಗೊಂಡಿರ್ತದೆ. ಅದೇ ರೀತಿ ಸ್ಪಷ್ಟವಾಗಿರ್ತಕ್ಕಂತಹ ಶ್ರಮ ವಿಭಜನೆ, ಡಿವಿಷನ್ ಆಫ್ ಲೇಬರ್ ಅಂತಕ್ಕಂತಹ ಒಂದು ಸಿಸ್ಟಮಿನ ಆಧಾರದ ಮೇಲೆ ರಚನೆಯಾಗಿರ್ತಕ್ಕಂತಹ ಸನ್ನಿವೇಶವನ್ನು ನಾವು ಕಾಣಬಹುದು. ಇವು ವ್ಯವಸ್ಥಿತವಾಗಿ ಮತ್ತು ಯೋಜನಾಬದ್ಧವಾಗಿ ರಚನೆಯಾಗಿರ್ತವೆ. ಸಂಘಟಿತ ಸಮೂಹಗಳು ಹೆಂಗ್ ಬೇಕಂದ್ರೆ ದಿಢೀರನೆ ರಚನೆ ಆಗಲ್ಲ. ಇವು ಸ್ಪಷ್ಟ ಉದ್ದೇಶದಿಂದ ರಚನೆ ಆಗ್ತದೆ, ಒಂದು ಉದ್ದೇಶ ಇಟ್ಕೊಂಡು ರಚನೆ ಆಗ್ತದೆ. ಸಂಘಟಿತ ಸಮೂಹ ಸ್ಪಷ್ಟ ಕಾರ್ಯವಿಧಾನ, ಇಂಥವು ಇಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸ್ಪಷ್ಟವಾಗಿರ್ತಕ್ಕಂಥ ಶ್ರಮ ವಿಭಜನೆ, ಇಂಥವು ಇಂಥದೇ ಕೆಲಸವನ್ನ ಮಾಡಬೇಕು. ಅದೇ ರೀತಿ ಸೂಕ್ತವಾಗಿರ್ತಕ್ಕಂತಹ ವ್ಯವಸ್ಥೆ ಮತ್ತು ಯೋಜನಾಬದ್ಧವಾಗಿ ಪ್ಲಾನ್ಡ್ ಆಗಿ ರಚನೆಯಾಗಿರ್ತಕ್ಕಂಥದ್ದನ್ನು ಕಾಣಬಹುದು. ಈ ರೀತಿ ರಚನೆಯಾಗಿರ್ತಕ್ಕಂಥ ಸಮೂಹಗಳನ್ನು ನಾವೇನಂತೀವಿ? ಸಂಘಟಿತ ಸಮೂಹಗಳು ಅಂತ ಕರಿತೀವಿ. ಸಂಘಟಿತ ಸಮೂಹಗಳು ಮಾನವನ ಜೀವನದ ಅವಿಭಾಜ್ಯ ಅಂಗಗಳನ್ನು ಕೆಲಸವನ್ನು ಮಾಡ್ತವೆ. ಮನುಷ್ಯ ಸಮೂಹ ಜೀವಿ, ಸಂಘ ಜೀವಿಯಾಗಿದ್ದಾನೆ. ಮನುಷ್ಯ ಸಮೂಹ ಜೀವಿ, ಸಂಘ ಜೀವಿಯಾಗಿದ್ದಾನೆ ಅಂತ ಹೇಳಿ ಅರಿಸ್ಟಾಟಲ್ ಹೇಳ್ತಾರೆ. ಹಾಗಾಗಿ ಮನುಷ್ಯ ತನ್ನ ಬೇಡಿಕೆಯನ್ನು ಈಡೇರಿಸಿಕೊಳ್ತಕ್ಕಂಥ ನಿಟ್ಟಲ್ಲಿ ಹಲವಾರು ಸಂಘಟನೆಗಳನ್ನು ಆರಂಭ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು, ಸಮೂಹಗಳನ್ನು ಆರಂಭ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಹಾಗಾಗಿ ಈ ಸಂಘಟಿತ ಸಮೂಹಗಳ ಸಹಕಾರ
ತನ್ನ ಬೇಡಿಕೆಯನ್ನು ಇಚ್ಛೆಯನ್ನು ಆಸಕ್ತಿಯನ್ನು ತನ್ನಷ್ಟಕ್ಕೆ ತಾನೇ ಈಡೇರಿಸ್ಕೊಳ್ಳಿಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅವನು ಹಲವು ರೀತಿಯಾಗಿರ್ತಕ್ಕಂತಹ ಸಮೂಹಗಳ ಮೊರೆ ಹೋಗ್ತಾನೆ. ಅದರಲ್ಲಿ ಸಂಘಟಿತ ಸಮೂಹ ಸ್ಪಷ್ಟ ಉದ್ದೇಶ, ನೀತಿ ನಿಯಮಗಳನ್ನು ಒಳಗೊಂಡು, ಶ್ರಮ ವಿಭಜನೆಯನ್ನು ಒಳಗೊಂಡು, ಯೋಜಿತವಾಗಿ ಉದ್ದೇಶಪೂರ್ವಕವಾಗಿ ಕ್ರಮಬದ್ಧವಾಗಿ ರಚನೆಯಾಗಿರ್ತಕ್ಕಂತಹ ಸಮೂಹದ ಜೊತೆಗೆ ತನ್ನ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದಾದರೆ ಸಂಘಟಿತ ಸಮೂಹ ಅಂತ ಹೇಳಿದ್ರೆ ಸ್ಪಷ್ಟ ಉದ್ದೇಶವನ್ನು ಒಳಗೊಂಡು ನಿಗದಿತವಾಗಿರ್ತಕ್ಕಂಥ ಕಾರ್ಯವಿಧಾನ ಹಾಗೂ ಶ್ರಮ ವಿಭಜನೆಯನ್ನು ಹೊಂದಿರತಕ್ಕಂತಹ ಕ್ರಮಬದ್ಧ ಮತ್ತು ಯೋಜನಾ ಪೂರ್ವಕವಾಗಿರ್ತಕ್ಕಂಥ ಯೋಜಿತವಾಗಿರ್ತಕ್ಕಂತಹ ಜನರ ಗುಂಪನ್ನು ನಾವು ಸಂಘಟಿತ ಸಮೂಹ ಅಂತ ಕರಿತೀವಿ. ಆರ್ಗನೈಸ್ಡ್ ಗ್ರೂಪ್ ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸ್ಪಷ್ಟ ಉದ್ದೇಶ ಇರುತ್ತೆ, ಯಾಕೆ ರಚನೆಯಾಗಿದೆ ಸಮೂಹ. ಅದರಲ್ಲಿ ನೀತಿ ನಿಯಮಗಳು ಅಂದರೆ ಕಾರ್ಯವಿಧಾನ ಅಂತಕ್ಕಂಥದ್ದನ್ನು ಒಳಗೊಂಡಿರಬೇಕು. ಯಾರು ಯಾವ ಕೆಲಸವನ್ನು ಯಾವ ರೀತಿ ಮಾಡಬೇಕು, ಸ್ಪಷ್ಟ ನಿಯಮ ಮತ್ತು ಕಾರ್ಯವಿಧಾನವನ್ನು ಒಳಗೊಂಡಿರತಕ್ಕಂತಹ ಜೊತೆಗೆ ಶ್ರಮ ವಿಭಜನೆಯನ್ನ ಶ್ರಮವನ್ನು ಹಂಚಿಕೊಂಡು ಹೇಗೆ ಅಂತ ಹೇಳಿದ್ರೆ ಅರ್ಹತೆ, ಲಿಂಗ ಮತ್ತು ವಯಸ್ಸಿನ ಆಧಾರದ ಮೇಲೆ ಕೆಲಸವನ್ನು ಹಂಚಿಕೊಂಡು ನಿರ್ವಹಿಸ್ತಕ್ಕಂಥದ್ದನ್ನು ನಾವು ಹೇಳ್ತೀವಿ ಡಿವಿಷನ್ ಆಫ್ ಲೇಬರ್, ಶ್ರಮ ವಿಭಜನೆ. ಈ ರೀತಿಯಾಗಿ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂತಹ ಅಂದರೆ ಸ್ಪಷ್ಟ ಕಾರ್ಯವಿಧಾನವನ್ನು, ಸ್ಪಷ್ಟ ಶ್ರಮ ವಿಭಜನೆಯನ್ನ ಕ್ರಮಬದ್ಧ ಮತ್ತು ಯೋಜಿತವಾಗಿ ರಚನೆಯಾಗಿರ್ತಕ್ಕಂಥ ಸಿಸ್ಟಮ್ಯಾಟಿಕ್ ಅಂಡ್ ಪ್ಲಾನ್, ಸಿಸ್ಟಮ್ಯಾಟಿಕ್ ಆಗಿ ಮತ್ತು ಪ್ಲಾನ್ ಆಗಿ ರಚನೆಯಾಗಿರ್ತಕ್ಕಂಥ ಜನರ ಗುಂಪನ್ನು ನಾವು ಹೇಳ್ತೀವಿ ಸಂಘಟಿತ ಸಮೂಹ, ಆರ್ಗನೈಸ್ಡ್ ಗ್ರೂಪ್ ಅಂತ ಹೇಳ್ತೀವಿ. ಇವು ಮಾನವನ ಜೀವನದ ಒಂದು ಅವಿಭಾಜ್ಯ ಅಂಗಗಳಾದ ಕೆಲಸವನ್ನು ಮಾಡ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು, ಗುರುತಿಸಬಹುದು. ಸಂಘಟಿತ ಸಮೂಹಗಳು ಮಾನವನ ಜೀವನದಲ್ಲಿ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಕಾರ್ಯಗಳನ್ನು, ಮಾನವನ ಹಲವು ರೀತಿಯಾಗಿರ್ತಕ್ಕಂಥ ಬೇಡಿಕೆಗಳನ್ನು ಪೂರೈಕೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು, ಗುರುತಿಸಬಹುದು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಈ ರೀತಿ ಇರ್ತಕ್ಕಂತಹ ಸಂಘಟಿತ ಸಮೂಹಗಳ ಲಕ್ಷಣಗಳು ಈಗ ಅದೇನು ಮಾಡಿದ್ವಿ, ಸಂಘಟಿತ ಸಮೂಹ ಅಂದ್ರೆ ಅಂತ ಹೇಳಿದ್ರೆ ಸ್ಪಷ್ಟ ಉದ್ದೇಶವನ್ನು ಹೊಂದಿರುವ, ನಿಶ್ಚಿತ ಕಾರ್ಯವಿಧಾನವನ್ನು ಒಳಗೊಂಡಿರುವ, ಅದೇ ರೀತಿ ವ್ಯವಸ್ಥಿತ ಶ್ರಮ ವಿಭಜನೆಯನ್ನು ಹೊಂದಿರತಕ್ಕಂತಹ ಕ್ರಮಬದ್ಧ ಹಾಗೂ ಯೋಜಿತವಾಗಿರ್ತಕ್ಕಂತಹ ಪ್ಲಾನ್ ಆಗಿರ್ತಕ್ಕಂಥ ಸಿಸ್ಟಮ್ಯಾಟಿಕ್ ಅಂಡ್ ಪ್ಲಾನ್ ಆಗಿರ್ತಕ್ಕಂಥ ಜನರ ಗುಂಪನ್ನು ನಾವು ಹೇಳ್ತೀವಿ ಸಂಘಟಿತ ಸಮೂಹ, ಆರ್ಗನೈಸ್ಡ್ ಗ್ರೂಪ್ ಅಂತ ಹೇಳಿ ಕರಿತೀವಿ. ಈ ರೀತಿ ಇರ್ತಕ್ಕಂಥ ಜನರ ಗುಂಪನ್ನು ನಾವು ಆರ್ಗನೈಸ್ಡ್ ಗ್ರೂಪ್. ಉದಾಹರಣೆಗೆ ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ವಿಶ್ವವಿದ್ಯಾಲಯ ಆಗಿರ್ಬೋದು, ಕಾರ್ಖಾನೆ ಆಗಿರ್ಬೋದು, ರಾಜಕೀಯ ಪಕ್ಷ ಆಗಿರ್ಬೋದು, ಕಾರ್ಮಿಕ ಸಂಘಟನೆ ಅಂತಕ್ಕಂಥದ್ದಾಗಿರ್ಬೋದು, ವೃತ್ತಿ ಸಂಘಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ಸಂಘಟಿತ ಸಮೂಹಕ್ಕೆ ಉದಾಹರಣೆಯಾಗಿ. ಅಂದರೆ ಒಂದು ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ, ಒಂದು ರಾಜಕೀಯ ಪಕ್ಷ, ಒಂದು ಕಾರ್ಮಿಕರ ಸಂಘ, ಒಂದು ವೃತ್ತಿ ಸಂಘ, ಒಂದು ಬ್ಯಾಂಕ್ ಆಗಿರ್ಬೋದು, ಒಂದು ಕ್ಲಬ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಇವೆಲ್ಲವುಗಳು ಕೂಡ ಸ್ಪಷ್ಟ ಉದ್ದೇಶದೊಂದಿಗೆ, ಸ್ಪಷ್ಟ ಕಾರ್ಯವಿಧಾನದೊಂದಿಗೆ, ನಿಗದಿತ ಶ್ರಮ ವಿಭಜನೆಯೊಂದಿಗೆ ಕ್ರಮಬದ್ಧವಾಗಿ ಯೋಜಿತವಾಗಿ ರಚನೆಯಾಗಿರ್ತವೆ. ಯಾವುದೇ ಶಾಲೆ, ಯಾವುದೇ ಕಾಲೇಜು, ವಿಶ್ವವಿದ್ಯಾಲಯ, ರಾಜಕೀಯ ಪಕ್ಷ, ಕಾರ್ಮಿಕ ಸಂಘ ಇನ್ನಿತರೆ ಇವ್ಯಾವುದೂ ಕೂಡ ಎನ್ಬೇಕಂಗೆ ದಿಢೀರನಂಗೆ ರಚನೆಯಾಗಿರೋದಿಲ್ಲ. ಅವು ಸ್ಪಷ್ಟ ಉದ್ದೇಶದೊಂದಿಗೆ, ಸ್ಪಷ್ಟ ಕಾರ್ಯವಿಧಾನದೊಂದಿಗೆ, ಸ್ಪಷ್ಟ ಶ್ರಮ ವಿಭಜನೆಯೊಂದಿಗೆ, ಸ್ಪಷ್ಟ ಯೋಜನೆ ಮತ್ತು ಕ್ರಮಬದ್ಧತೆಯೊಂದಿಗೆ ರಚನೆಯಾಗಿರ್ತಕ್ಕಂಥ ಜನರ ಗುಂಪಾಗಿ ನಾವು ಕಾಣಬಹುದು. ಅಂದರೆ ಒಂದು ಕಾಲೇಜನ್ನು, ಒಂದು ವಿಶ್ವವಿದ್ಯಾಲಯವನ್ನು, ಒಂದು ವಿದ್ಯಾರ್ಥಿ ಸಂಘವನ್ನು, ಒಂದು ರಾಜಕೀಯ ಪಕ್ಷವನ್ನು, ಒಂದು ಕಾರ್ಮಿಕ ಸಂಘವನ್ನು, ಒಂದು ವೃತ್ತಿ ಸಂಘವನ್ನು ನಾವು ಸಂಘಟಿತ ಸಮೂಹ ಅಂತ ಕರೆಯುವುದಕ್ಕೆ ಗುರುತಿಸಬಹುದು. ಮುಂದುವರಿತಾ ಸಂಘಟಿತ ಸಮೂಹಗಳ ಲಕ್ಷಣಗಳು. ಸಂಘಟಿತ ಸಮೂಹಗಳು ಯಾವ ರೀತಿ ಇರ್ತದೆ? ನಮಗೆ ಹೇಳಿದ್ವಿ ಸಂಘಟಿತ ಸಮೂಹ ವ್ಯವಸ್ಥಿತ ಅಂದರೆ ಸ್ಪಷ್ಟ ಉದ್ದೇಶವನ್ನು ಹೊಂದಿರ್ತದೆ, ಸ್ಪಷ್ಟ ಕಾರ್ಯವಿಧಾನವನ್ನು ಹೊಂದಿರ್ತದೆ, ಸ್ಪಷ್ಟ ಶ್ರಮ ವಿಭಜನೆಯನ್ನು ಅಳವಡಿಸಿಕೊಂಡಿರ್ತದೆ, ವ್ಯವಸ್ಥಿತವಾಗಿರ್ತದೆ, ಯೋಜನಾಬದ್ಧವಾಗಿರ್ತದೆ ಅಂತ ಅಧ್ಯಯನವನ್ನು ಮಾಡಿದ್ವಿ. ಈ ರೀತಿ ಇರ್ತಕ್ಕಂಥ ಸಂಘಟಿತ ಸಮೂಹಗಳು ಯಾವ ರೀತಿ ಇರ್ತಾವಪ್ಪ ಅದರ ಲಕ್ಷಣ ಅಂತ ಹೇಳಿದ್ರೆ ನಿಶ್ಚಿತ ಉದ್ದೇಶವನ್ನು ಹೊಂದಿರ್ತದೆ. ನಿಶ್ಚಿತ ಉದ್ದೇಶ. ಸಂಘಟಿತ ಸಮೂಹಗಳು ನಿಶ್ಚಿತ ಉದ್ದೇಶವನ್ನು ಹೊಂದಿರುತ್ತದೆ. ಸಂಘಟಿತ ಸಮೂಹಗಳು ಏನಾಗಿರ್ತದೆ? ನಿಶ್ಚಿತ ಉದ್ದೇಶವನ್ನು ಹೊಂದಿರುತ್ತದೆ. ಉದ್ದೇಶ ಹೊಂದಿರದೇ ಇರತಕ್ಕಂತಹ ಯಾವುದೇ ಸಂಘಟಿತ ಸಮೂಹವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಒಂದು ಸಂಘಟಿತ ಸಮೂಹ ಇದೆ ಅಂದರೆ ಅದೊಂದು ಉದ್ದೇಶ ಇದೆ. ಒಂದು ಶಾಲೆ ಇದೆ, ವಿದ್ಯಾದಾನ ಮಾಡಬೇಕು. ಒಂದು ಕಾಲೇಜ್ ಇದೆ, ವಿದ್ಯಾದಾನ ಮಾಡಬೇಕು. ವಿಶ್ವವಿದ್ಯಾಲಯ ಇದೆ, ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಜನಗಳಿಗೆ ನೀಡಬೇಕು ಅನ್ನತಕ್ಕಂತಹ ಒಂದು ಉದ್ದೇಶವನ್ನು. ಅದೇ ರೀತಿ ರಾಜಕೀಯ ಪಕ್ಷ ಇದೆ, ಅಧಿಕಾರವನ್ನು ನೀಡಬೇಕು. ಕಾರ್ಮಿಕ ಸಂಘಟನೆ ಇದೆ, ಕಾರ್ಮಿಕರ ಹಿತವನ್ನು ಕಾಯಬೇಕು. ಅದೇ ರೀತಿ ವೃತ್ತಿ ಸಂಘಗಳಿದ್ದಾವೆ, ನಮ್ಮ ವೃತ್ತಿ ಬಾಂಧವರ
ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಉದ್ದೇಶವನ್ನು ಹೊಂದಿರ್ತವೆ. ಅಂದರೆ ಸಂಘಟಿತ ಸಮೂಹಗಳು ಸ್ಪಷ್ಟ ನಿಖರ ಉದ್ದೇಶವನ್ನು ಹೊಂದಿರತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು, ಗುರುತಿಸಬಹುದು. ಮುಂದುವರೆದ ಎರಡನೇದಾಗಿ ಸಂಘಟನಾ ವ್ಯವಸ್ಥೆ. ಸಂಘಟಿತ ಸಮೂಹಗಳು ಸಂಘಟನಾ ವ್ಯವಸ್ಥೆ. ಸಂಘಟಿತ ಸಮೂಹಗಳು ಸಂಘಟನಾ ವ್ಯವಸ್ಥೆಯನ್ನು ಹೊಂದಿರ್ತವೆ. ಸಂಘಟಿತ ಸಮೂಹಗಳು ಹೆಂಗಿರ್ತಾವಪ್ಪ ಅಂತ ಹೇಳಿದ್ರೆ ಸಂಘಟನಾ ವ್ಯವಸ್ಥೆಯನ್ನು ಹೊಂದಿರ್ತವೆ. ಅಂದ್ರೆ ಇವು ಯೋಜನಾಬದ್ಧವಾಗಿರ್ತವೆ, ಪ್ಲಾನ್ ಆಗಿರ್ತವೆ. ಸಂಘಟನಾ ವ್ಯವಸ್ಥೆ ಅಂತ ಹೇಳಿದ್ರೆ ಒಂದು ಸಂಘಟಿತ ಸಮೂಹದಲ್ಲಿರ್ತಕ್ಕಂಥ ಸದಸ್ಯರು ಅಸ್ತವ್ಯಸ್ತವಾಗಿರಲ್ಲ. ಉದಾಹರಣೆಗೆ ಒಂದು ರಾಜಕೀಯ ಪಕ್ಷ ಅಧ್ಯಕ್ಷರಿರ್ತಾರೆ, ಕಾರ್ಯದರ್ಶಿಗಳಿರ್ತಾರೆ, ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ, ಖಜಾಂಚಿಗಳಿರ್ತಾರೆ. ಹೀಗೆ ಸಂಘಟಿತವಾಗಿರ್ತಾರೆ. ಒಂದು ಶಾಲೆ ಇದೆ, ಅದರ ಮುಖ್ಯಸ್ಥರಿರ್ತಾರೆ, ಹೆಡ್ ಮಾಸ್ಟರ್ ಇರ್ತಾರೆ, ಪ್ರಿನ್ಸಿಪಾಲ್ ಒಂದು ಕಾಲೇಜು, ವೈಸ್ ಚಾನ್ಸಲರ್ ಯೂನಿವರ್ಸಿಟಿ, ಒಂದು ಕಾರ್ಮಿಕ ಸಂಘಟನೆ ಲೇಬರ್ ಯೂನಿಯನ್ ಅದಕ್ಕೆ ಅಧ್ಯಕ್ಷರು, ಸೆಕ್ರೆಟರಿ, ಮೆಂಬರ್ಸ್, ಖಜಾಂಚಿ. ಹೀಗೆ ಪ್ರತಿಯೊಂದು ಸಂಘಟಿತ ಸಮೂಹಗಳು ವ್ಯವಸ್ಥಿತವಾಗಿರ್ತವೆ. ವ್ಯವಸ್ಥಿತ ಸಂಘಟನಾ ವ್ಯವಸ್ಥೆಯನ್ನು ಬಂದಿರತಕ್ಕಂಥದನ್ನು ಕಾಣಬಹುದು. ಅಂದರೆ ಅಲ್ಲಿರ್ತಕ್ಕಂಥ ಜನ ಗೊಂದಲ, ಯಾವುದೇ ರೀತಿಯಾಗಿರ್ತಕ್ಕಂತಹ ಅನುಮಾನಗಳು, ಯಾವುದೇ ರೀತಿಯಾಗಿರ್ತಕ್ಕಂತಹ ಅವ್ಯವಸ್ಥೆಗಳಿಗೆ ಒಳಗಾಗಿರಲ್ಲ. ಸ್ಪಷ್ಟ ಸಂಘಟನಾ ವ್ಯವಸ್ಥೆಯನ್ನು ಒಳಗೊಂಡಿರ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಏನು ಕೆಲಸವನ್ನು ಮಾಡಬೇಕು, ಯಾವ್ಯಾವ ರೀತಿ ಕೆಲಸವನ್ನು ಮಾಡಬೇಕು, ಎಲ್ಲ ರೀತಿಯಾಗಿರ್ತಕ್ಕಂತಹ ಸ್ಪಷ್ಟ ನಿಖರವಾಗಿರ್ತಕ್ಕಂತಹ ಉದ್ದೇಶವನ್ನು ಹೊಂದಿರತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು. ಅಂದರೆ ಸಂಘಟಿತ ಸಮೂಹಗಳು ಸಂಘಟನಾ ವ್ಯವಸ್ಥೆಯೊಂದಿಗೆ ರಚನೆಯಾಗಿರ್ತಕ್ಕಂಥದ್ದನ್ನು ಕಾಣಬಹುದು. ನೆಕ್ಸ್ಟ್ ಆಗಿ ಸಮೂಹದ ಗಾತ್ರ. ಸಮೂಹದ ಗಾತ್ರ. ಸಂಘಟಿತ ಸಮೂಹಗಳು ಗಾತ್ರದಲ್ಲಿ ಚಿಕ್ಕದಾಗಿರ್ಬೋದು, ವಿಶಾಲ ವ್ಯಾಪ್ತಿಯನ್ನು ಕೂಡ ಹೊಂದಿರಬಹುದು. ಉದಾಹರಣೆಗೆ ಒಂದು ಗ್ರಾಮ, ಉದಾಹರಣೆಗೆ ಒಂದು ಸಣ್ಣ ಶಾಲೆ, ಉದಾಹರಣೆಗೆ ಒಂದು ಸಣ್ಣ ಪಕ್ಷ, ಉದಾಹರಣೆಗೆ ಒಂದು ಸಣ್ಣ ಕಾರ್ಮಿಕ ಸಂಘಟನೆ, ವಿದ್ಯಾರ್ಥಿ ಸಂಘಟನೆ. ಇವು ಗಾತ್ರದಲ್ಲಿ ಚಿಕ್ಕದಾಗಿರ್ಬೋದು. ಅಂದರೆ ಅದರ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಗಾತ್ರದಲ್ಲಿ ಚಿಕ್ಕದಾಗಿರ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಇನ್ನು ಗಾತ್ರದಲ್ಲಿ ವಿಶಾಲವಾಗಿರ್ತಕ್ಕಂಥ ಸಂಘಟಿತ ಸಮೂಹಗಳನ್ನು ಕೂಡ ಕಾಣಬಹುದು. ಒಂದು ನಗರ, ಅದು ಒಂದು ಸಂಘಟಿತ ಸಮೂಹ ಆಗಿರ್ಬೋದು. ಒಂದು ದೊಡ್ಡ ವಿಶಾಲವಾಗಿರ್ತಕ್ಕಂಥ ರಾಜಕೀಯ ಪಕ್ಷ, ಒಂದು ವಿಶಾಲವಾಗಿರ್ತಕ್ಕಂಥ ಕಾರ್ಮಿಕ ಸಂಘಟನೆ, ಒಂದು ವಿಶ್ವವಿದ್ಯಾನಿಲಯ. ಹೀಗೆ ಸಂಘಟಿತ ಸಮೂಹಗಳು ಗಾತ್ರದಲ್ಲಿ ಚಿಕ್ಕದಾಗಿರಬಹುದು, ಗಾತ್ರದಲ್ಲಿ ವಿಶಾಲ ವ್ಯಾಪ್ತಿಯನ್ನು ಕೂಡ ಹೊಂದಿರತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು. ಸಂಘಟಿತ ಸಮೂಹಗಳು ಗಾತ್ರದಲ್ಲಿ ಚಿಕ್ಕದಾಗಿರಬಹುದು, ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿಯನ್ನು ಕೂಡ ಹೊಂದಿರತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು ಅಂತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಅಂದರೆ ಸಂಘಟಿತ ಸಮೂಹಗಳ ಸದಸ್ಯರ ಆಧಾರದ ಮೇಲೆ, ಸಂಘಟಿತ ಸಮೂಹಗಳ ಅದರಲ್ಲಿರ್ತಕ್ಕಂಥ ಸದಸ್ಯರ ಆಧಾರದ ಮೇಲೆ, ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಅದರ ಗಾತ್ರವನ್ನು ನಾವು ನಿರ್ಧಾರವನ್ನು ಮಾಡಬಹುದು. ಕೆಲವೊಂದು ಸಮೂಹಗಳು ಚಿಕ್ಕದಾಗಿರ್ಬೋದು, ಕೆಲವೊಂದು ಸಮೂಹಗಳು ವಿಶಾಲ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು, ತಿಳಿಯಬಹುದು. ಹಾಗಾಗಿ ಸಂಘಟಿತ ಸಮೂಹಗಳ ಗಾತ್ರ ಒಂದೇ ರೀತಿಯಾಗಿರಲ್ಲ, ಏಕಪ್ರಕಾರವಾಗಿರಲ್ಲ, ಅದು ಹಲವು ಪ್ರಕಾರಗಳಾಗಿರುತ್ತೆ. ಡಿಪೆಂಡ್ ಅಪಾನ್ ಮೆಂಬರ್ಶಿಪ್, ಅದರ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಅದರ ಗಾತ್ರ ಅಂತಕ್ಕಂಥದ್ದು ನಿರ್ಧಾರ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು ಸಾಮಾಜಿಕ ಸಂಬಂಧಗಳ ಸ್ವರೂಪ. ಸಾಮಾಜಿಕ ಸಂಬಂಧಗಳ ಸ್ವರೂಪ. ಸಾಮಾಜಿಕ ಸಂಬಂಧಗಳ ಸ್ವರೂಪ. ಸಂಘಟಿತ ಸಮೂಹಗಳ ಸಾಮಾಜಿಕ ಸಂಬಂಧಗಳ ಸ್ವರೂಪ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ವಿಭಿನ್ನ ರೀತಿಯಲ್ಲಿರುತ್ತದೆ. ಸಾಮಾಜಿಕ ಸಮೂಹಗಳಲ್ಲಿ, ಸಂಘಟಿತ ಸಮೂಹಗಳಲ್ಲಿರ್ತಕ್ಕಂತಹ ಜನರ ಸಾಮಾಜಿಕ ಸಂಬಂಧಗಳ ಸ್ವರೂಪ ಯಾವ ರೀತಿ ಇರುತ್ತೆ ಅಂದರೆ ವಿಭಿನ್ನ ರೀತಿಯಲ್ಲಿರುತ್ತೆ. ಅಂದರೆ ಪ್ರತ್ಯಕ್ಷವಾಗಿರ್ಬೋದು ಸಂಬಂಧ, ಪರೋಕ್ಷವಾಗಿರ್ಬೋದು, ಪ್ರಾಥಮಿಕವಾಗಿರ್ಬೋದು, ಮಾಧ್ಯಮಿಕವಾಗಿರ್ಬೋದು. ಅಂದರೆ ಚಿಕ್ಕ ಗಾತ್ರದ ಸಂಘಟಿತ ಸಮೂಹದಲ್ಲಿ, ಗಾತ್ರ ಚಿಕ್ಕದಾಗಿರ್ತಕ್ಕಂತಹ ಸಂಘಟಿತ ಸಮೂಹದಲ್ಲಿ ಸಾಮಾಜಿಕ ಸಂಬಂಧ ಹೆಂಗಿರ್ತದೆ? ಪ್ರಾಥಮಿಕವಾಗಿರ್ತದೆ. ಪ್ರಾಥಮಿಕ ಅಂದರೆ ನೇರ, ಪ್ರತ್ಯಕ್ಷ, ಅನ್ಯೋನ್ಯ, ಮುಖಾಮುಖಿಯಾಗಿರ್ತಕ್ಕಂಥ ಸಂಬಂಧವನ್ನು ಬಂದಿರತಕ್ಕಂಥದ್ದನ್ನು ಕಾಣಬಹುದು. ಇನ್ನು ಬೃಹತ್ ಆಗಿರ್ತಕ್ಕಂಥ ರಾಜಕೀಯ ಪಕ್ಷ, ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ವಿಶ್ವವಿದ್ಯಾನಿಲಯ, ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಕಾರ್ಮಿಕ ಸಂಘಟನೆಯಲ್ಲಿ ಅಲ್ಲಿರ್ತಕ್ಕಂಥ ಸದಸ್ಯರ ನಡುವಿನ ಸಾಮಾಜಿಕ ಸಂಬಂಧಗಳು ಹೆಂಗಿರುತ್ತೆ? ಮಾಧ್ಯಮಿಕವಾಗಿರ್ತದೆ, ಅಪ್ರತ್ಯಕ್ಷವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಅಂದರೆ ಸಾಮಾಜಿಕ ಸಂಬಂಧ
ಗಾತ್ರದ ಸಂಘಟಿತ ಸಮೂಹದಲ್ಲಿ ಒಂದು ಶಾಲೆ, ಸಣ್ಣ ಶಾಲೆ, ಒಂದು ಸಣ್ಣ ಗ್ರಾಮ, ಒಂದು ಸಣ್ಣ ವಿದ್ಯಾರ್ಥಿ ಸಂಘ, ಈ ರೀತಿಯಾಗಿರ್ತಕ್ಕಂಥ ಸಂಘಟನೆಗಳಿರ್ತವೆ. ಈ ರೀತಿಯಾಗಿರ್ತಕ್ಕಂಥ ಸಂಘಟಿತ ಸಮೂಹಗಳಲ್ಲಿ ಸಾಮಾಜಿಕ ಸಂಬಂಧಗಳ ಸ್ವರೂಪ ಹೇಗಿರ್ತದೆ? ನೇರ, ಪ್ರತ್ಯಕ್ಷ, ಅನ್ಯೋನ್ಯ, ಮುಖಾಮುಖಿಯಾಗಿರ್ತಕ್ಕಂಥ ಪ್ರಾಥಮಿಕ ಸಂಬಂಧವನ್ನು ಹೊಂದಿರತಕ್ಕಂಥದ್ದನ್ನು ಕಾಣಬಹುದು. ಆದರೆ ವಿಶಾಲ ವ್ಯಾಪ್ತಿಯನ್ನು ಹೊಂದಿರತಕ್ಕಂತಹ ಸಂಘಟಿತ ಸಮೂಹಗಳು, ಉದಾಹರಣೆಗೆ ಒಂದು ರಾಜಕೀಯ ಪಕ್ಷ, ಉದಾಹರಣೆಗೆ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ, ಉದಾಹರಣೆಗೆ ಒಂದು ಬೃಹದಾಕಾರವಾಗಿರ್ತಕ್ಕಂತಹ ಒಂದು ಕಾರ್ಮಿಕ ಸಂಘಟನೆ, ಇವುಗಳಲ್ಲಿನ ಸದಸ್ಯರ ಸಾಮಾಜಿಕ ಸಂಬಂಧಗಳೇನಿರುತ್ತೆ ಅಂತ ಹೇಳಿದ್ರೆ ಮಾಧ್ಯಮಿಕವಾಗಿರ್ತದೆ, ಪರೋಕ್ಷವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣ್ತಕ್ಕಂಥದ್ದನ್ನು ಕಾಣಬಹುದು. ಹಾಗಾಗಿ ಸಾಮಾಜಿಕ ಸಂಬಂಧಗಳು ಸಂಘಟಿತ ಸಮೂಹಗಳಲ್ಲಿ ಏಕಪ್ರಕಾರವಾಗಿರಲ್ಲ, ಬಹು ಪ್ರಕಾರವಾಗಿರುತ್ತೆ. ಡಿಪೆಂಡ್ ಅಪಾನ್ ದಟ್ ಈಸ್ ಸೈಜ್, ಅದರ ಗಾತ್ರದ ಆಧಾರದ ಮೇಲೆ, ಅದರಲ್ಲಿರ್ತಕ್ಕಂತಹ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಅದರಲ್ಲಿರ್ತಕ್ಕಂತಹ ಸಾಮಾಜಿಕ ಸಂಬಂಧಗಳನ್ನು ನಾವು ತಿಳಿಬಹುದು, ಅಧ್ಯಯನ ಮಾಡಬಹುದು. ಇನ್ನು ಮುಂದುವರಿತಾ ಶಾಶ್ವತ ಸ್ವರೂಪ. ಐದನೇದಾಗಿ ಶಾಶ್ವತ ಸ್ವರೂಪ. ಸಂಘಟಿತ ಸಮೂಹಗಳು ಶಾಶ್ವತ ಸ್ವರೂಪವನ್ನು ಹೊಂದಿರುತ್ತವೆ. ಅಂದ್ರೆ ಸಂಘಟಿತ ಸಮೂಹಗಳು ಇದ್ದಕ್ಕಿದ್ದಂಗೆ ಆವಿರ್ಭಾವ ಆಗಿ ಇದ್ದಕ್ಕಿದ್ದಂಗೆ ನಶಿಸೋದಿಲ್ಲ. ಅವು ಬಹುಕಾಲ, ಚಿರಕಾಲ ಉಳಿತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಸಂಘಟಿತ ಸಮೂಹಗಳು ಶಾಶ್ವತ ಸ್ವರೂಪವಾಗಿರ್ತವೆ. ಮಿನಿಮಮ್ ಒಂದು 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, 50 ವರ್ಷ, ಅಥವಾ 100 ವರ್ಷ. ಒಂದು ಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯ ಶತಶತಮಾನಗಳಷ್ಟು ಹಳೆಯದಲ್ಲೂ ಕೂಡ ಆರಂಭವಾಗಿ ಇವತ್ತುಗಳು ಕೂಡ ಇದ್ದಾವೆ. ಉದಾಹರಣೆಗೆ ಮೈಸೂರು ವಿಶ್ವವಿದ್ಯಾನಿಲಯ ಒಂದು ಶತಮಾನದ ಮಟ್ಟಿಗೆ ಬರ್ತಾ ಇದೆ. ಅದರ ಉಗಮವಾಗಿ ಶತಮಾನದ ವಸ್ತುವಿನಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯವಾಗಿ ನಾವು ಕಾಣಬಹುದು. ಅದೇ ರೀತಿ ಹಲವು ಶಾಲಾ ಕಾಲೇಜುಗಳು ಸ್ವತಂತ್ರ ಪೂರ್ವದಲ್ಲಿ ಆರಂಭವಾಗಿ ಇವತ್ತು ಕೂಡ ನಡೀತಾ ಇದ್ದಾವೆ. ಹಲವು ಶಾಲಾ ಕಾಲೇಜುಗಳು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಕಾಲದಲ್ಲೇ, ಅಂದ್ರೆ ಶತಮಾನಗಳಷ್ಟು ಹಳೆಯದಾಗಿ ಆರಂಭವಾಗಿ ಇವತ್ತು ಕೂಡ ನಡೀತಾ ಇದ್ದಾವೆ. ಅದೇ ರೀತಿ ರಾಜಕೀಯ ಪಕ್ಷಗಳು ಕೂಡ ಶತಮಾನಗಳಷ್ಟು ಹಳೆಯದಾಗಿ ಆರಂಭವಾಗಿ ಇವತ್ತು ಕೂಡ ಮುಂದುವರೆಕೊಂಡು ಹೋಗ್ತಿರ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಒಂದು ಕಾರ್ಮಿಕ ಸಂಘಟನೆ, ಅದರಲ್ಲಿರ್ತಕ್ಕಂಥ ಸದಸ್ಯರು ಚೇಂಜ್ ಆಗ್ಬೋದು. ಹಳೆಯ ಸದಸ್ಯರು ಹೋಗಿ ಹೊಸ ಸದಸ್ಯರು ಬರ್ಬೋದು. ಹಿರಿಯರು, ಸೀನಿಯರ್ಸ್ ಎಕ್ಸ್ಪೈರ್ಡ್ ಆಗಿ ನಂತರ ಜೂನಿಯರ್ಸ್ ಹೊಸದಾಗಿ ಜಾಯಿನ್ ಆಗ್ಬೋದು. ಆದರೆ ಸಂಘಟಿತ ಸಮೂಹ ಅಂತಕ್ಕಂಥದ್ದು ಶಾಶ್ವತವಾಗಿರ್ತದೆ. ಒಂದು ರಾಜಕೀಯ ಪಕ್ಷ 100 ವರ್ಷದಿಂದ ಇರ್ತಕ್ಕಂಥ ಪಕ್ಷದ ನೇತಾರು ಇವತ್ತಿಲ್ಲ, ಬೇರೆ ಇದ್ದಾರೆ, ಚೇಂಜ್ ಆಗಿದ್ದಾರೆ, ರಾಜಕೀಯ ಪಕ್ಷ ಮಾತ್ರ ಇದೆ. ಅದೇ ರೀತಿ ಕಾರ್ಮಿಕ ಸಂಘಟನೆ ಈ ಶತಮಾನಗಳಷ್ಟು ಹಿಂದೆ ಹಳೆಯದಾಗಿರ್ತಕ್ಕಂಥ ಕಾರ್ಮಿಕ ನಾಯಕರಿಲ್ಲ, ಆದ್ರೆ ಕಾರ್ಮಿಕ ಸಂಘಟನೆ ಇದೆ, ಬೇರೆ ಇದ್ದಾರೆ ಈಗ ನಾಯಕರು. ಅದೇ ರೀತಿ ಒಂದು ಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯ ಶತಮಾನಗಳಷ್ಟು ಹಳೆಯದಾಗಿರ್ತಕ್ಕಂತಹ ಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯದಲ್ಲಿ ಅವತ್ತಿದ್ದಂಥ ಮುಖ್ಯಸ್ಥರಿಲ್ಲ, ಚೇಂಜ್ ಆಗಿದ್ದಾರೆ, ಬದಲಾಗಿದ್ದಾರೆ, ಇವತ್ತು ಬೇರೆ ಮುಖ್ಯಸ್ಥರಿದ್ದಾರೆ. ಆದರೆ ಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯ ಇದೆ, ಕಾರ್ಮಿಕ ಸಂಘಟನೆಗಳಿದ್ದಾವೆ, ಗ್ರಾಮಗಳಿದ್ದಾವೆ. ಹೀಗೆ ವಿಭಿನ್ನ ರೀತಿಯಾಗಿರ್ತಕ್ಕಂತಹ ಸಂಘಟಿತ ಸಮೂಹಗಳು ಪ್ರಸ್ತುತ ಸನ್ನಿವೇಶದಲ್ಲೂ ಕೂಡ ಇರತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಪ್ರಸ್ತುತ ಇವತ್ತು ಕೂಡ ಇದ್ದಾವೆ ಅಂತ ಹೇಳಿದ್ರೆ ಸಾಮಾಜಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಹಳೆಯ ಜನ ಹೋದಂಗೆ ಹೊಸ ಜನಗಳು ಬರ್ತಾ ಇದ್ದಾರೆ. ಹೊಸ ಜನಗಳು ಸಂಘಟಿತ ಸಮೂಹಗಳ ಸದಸ್ಯತ್ವವನ್ನು, ಸಂಘಟಿತ ಸಮೂಹಗಳಲ್ಲಿನ ಸದಸ್ಯತ್ವವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಹಾಗಾಗಿ ಸಂಘಟಿತ ಸಮೂಹಗಳು ಶಾಶ್ವತ ಸ್ವರೂಪವನ್ನು ಹೊಂದಿರತಕ್ಕಂತಹ ಸಮೂಹಗಳಾಗಿ ನಾವು ಕಾಣಬಹುದು. ಇನ್ನು ಮುಂದುವರಿದ ಸಮೂಹದ ರಚನಾ ಸ್ವರೂಪ. ಸಮೂಹದ ರಚನಾ ಸ್ವರೂಪ ಅಂದ್ರೆ ಸಮೂಹದ ರಚನಾ ಸ್ವರೂಪ ಅಂತಂದ್ರೆ ಸಂಘಟಿತ ಸಮೂಹಗಳು ಅನೌಪಚಾರಿಕವಾಗಿ ಕೂಡ ರಚನೆ ಆಗ್ತವೆ. ಅಂದ್ರೆ ತನ್ನಷ್ಟಕ್ಕೆ ತಾನೇ ಅನೌಪಚಾರಿಕವಾಗಿ, ಪರೋಕ್ಷವಾಗಿ. ಉದಾಹರಣೆಗೆ ಹಳ್ಳಿ, ಉದಾಹರಣೆಗೆ ಒಂದು ಗಿರಿಜನರ ವಾಸ ಮಾಡ್ತಕ್ಕಂಥ ಪ್ರದೇಶ, ಭೌಗೋಳಿಕವಾಗಿರ್ತಕ್ಕಂಥ ಪ್ರದೇಶ, ಈ ರೀತಿಯಾಗಿರ್ತಕ್ಕಂಥ ಪ್ರದೇಶಗಳು ತನ್ನಷ್ಟಕ್ಕೆ ತಾನೇ ಅನೌಪಚಾರಿಕವಾಗಿ ಹಳ್ಳಿ ಆಗಿರ್ಬೋದು, ಸಣ್ಣ ಸಣ್ಣ ಪಟ್ಟಣಗಳಾಗಿರ್ಬೋದು, ಗಿರಿಜನ ಬುಡಕಟ್ಟು ಜನ ವಾಸ ಮಾಡಿರ್ತಕ್ಕಂಥ ಪ್ರದೇಶಗಳು ಸಂಘಟಿತ ಸಮೂಹ. ಅಂದ್ರೆ ಅವು ಶಾಶ್ವತವಾಗಿ ಅಲ್ಲೇ ಇರ್ತದೆ, ಸ್ಪಷ್ಟ ಕಾರ್ಯವಿಧಾನ ಇರ್ತದೆ, ಯೋಜನೆ ಇರ್ತದೆ, ಕ್ರಮಬದ್ಧತೆ ಇರ್ತದೆ, ಉದ್ದೇಶವಾಗಿರ್ತದೆ. ಅವೆಲ್ಲವುಗಳನ್ನು ಒಳಗೊಂಡು ತನ್ನಷ್ಟಕ್ಕೆ ತಾನೇ ರಚನೆ ಆಗ್ತದೆ. ಅದೇ ರೀತಿ ಆಧುನಿಕವಾಗಿರ್ತಕ್ಕಂತಹ ರೀತಿಯ ಇಂದಿನ
ಆಧುನಿಕವಾಗಿರ್ತಕ್ಕಂತಹ ರೀತಿಯ ಸಂಕೀರ್ಣವಾಗಿರ್ತಕ್ಕಂಥ ಸರಳ ಸಮಾಜವೂ ಕೂಡ ಸಂಘಟಿತ ಸಮೂಹ ಆಗಿರ್ತದೆ. ಅದೇ ರೀತಿ ಸಂಕೀರ್ಣವಾಗಿರ್ತಕ್ಕಂಥ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ, ಕಾರ್ಖಾನೆ, ರಾಜಕೀಯ ಪಕ್ಷ ಇವುಗಳು ಕೂಡ ನಾವು ಸಂಘಟಿತ ಸಮೂಹವಾಗಿ ಕಾಣಬಹುದು. ಅಂದ್ರೆ ಸರಳ ಸಮಾಜವಾಗಿ, ಸರಳ ಸಮೂಹಗಳಾಗಿ ಹಳ್ಳಿ, ಪಟ್ಟಣ, ಬುಡಕಟ್ಟು ಜನ ವಾಸ ಮಾಡಿರ್ತಕ್ಕಂತಹ ಸನ್ನಿವೇಶಗಳಿಗೂ ಸರಳ ಸಮೂಹಗಳಾಗಿದ್ದಾವೆ, ಸರಳ ಸಂಘಟಿತ ಸಮೂಹ. ಅದೇ ರೀತಿ ಸಂಕೀರ್ಣವಾಗಿ, ಕಾಂಪ್ಲೆಕ್ಸ್ ಆಗಿ ಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯ ಇವುಗಳನ್ನು ಕೂಡ ನಾವು ಕಾಣಬಹುದು, ಗಮನಿಸಬಹುದು. ಅಂದ್ರೆ ಸಂಘಟಿತ ಸಮೂಹಗಳ ರಚನಾ ಸ್ವರೂಪ ಇದೆ ಅಂತ ಹೇಳಿದ್ರೆ ಸಂಘಟಿತ ಸಮೂಹಗಳು ಸರಳವಾಗಿ ರಚನೆ ಆಗ್ತದೆ, ಸಂಘಟಿತ ಸಮೂಹಗಳು ಸಂಕೀರ್ಣವಾಗಿ ವೆರಿ ಕಾಂಪ್ಲೆಕ್ಸ್ ಆಗಿ ಕೂಡ ರಚನೆ ಆಗ್ತದೆ ಅಂತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಅಂದ್ರೆ ಸರಳ ಸಮೂಹಗಳು, ಸರಳ ಸಂಘಟಿತ ಸಮೂಹಗಳು ಒಂದು ಗ್ರಾಮವಾಗಿ, ಒಂದು ಹಳ್ಳಿಯಾಗಿ, ಒಂದು ಗಿರಿಜನ ವಾಸ ಮಾಡತಕ್ಕಂತಹ, ಒಂದು ಬುಡಕಟ್ಟು ಜನ ವಾಸ ಮಾಡತಕ್ಕಂತಹ ಒಂದು ಭೌಗೋಳಿಕ ಪ್ರದೇಶಗಳಾಗಿ ರಚನೆ ಆಗ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು, ತಿಳಿಬಹುದು ಅಂತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಅದೇ ರೀತಿ ಸಂಕೀರ್ಣವಾಗಿ ಒಂದು ಶಾಲೆ, ಒಂದು ಕಾಲೇಜು ಅಂದ್ರೆ ಸರಳ ಸಮಾಜ ಅಂತ ಹೇಳಿದ್ರೆ ಹಳ್ಳಿ, ಪಟ್ಟಣ ಅಥವಾ ಗಿರಿಜನ ವಾಸ ಮಾಡತಕ್ಕಂಥ ಸನ್ನಿವೇಶ ಗ್ರಾಮಗಳಲ್ಲಿ ಯಾವುದೇ ಲಿಖಿತ ಸ್ವರೂಪದ ನೀತಿ ನಿಯಮಗಳಿರಲ್ಲ. ಅವು ಪರಂಪರಾಗತವಾಗಿ ತನ್ನಷ್ಟಕ್ಕೆ ತಾನೇ ಬೆಳೆದು ಬಂದಿರತಕ್ಕಂತಹ ನಂಬಿಕೆ, ಆಚರಣೆ ಪದ್ಧತಿ, ಸಂಸ್ಕಾರ, ಕ್ರಿಯಾವಿಧಿಗಳನ್ನು ಆಚರಣೆ ಮಾಡತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಆದರೆ ಸಂಕೀರ್ಣ ಸಮಾಜ, ಸಂಕೀರ್ಣ ಸಂಘಟಿತ ಸಮೂಹ, ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ, ಒಂದು ರಾಜಕೀಯ ಪಕ್ಷ, ಒಂದು ಕಾರ್ಮಿಕ ಸಂಘಟನೆ, ಒಂದು ವಿದ್ಯಾರ್ಥಿ ಸಂಘಟನೆ ಇವುಗಳಲ್ಲಿ ಸ್ಪಷ್ಟ ಲಿಖಿತವಾಗಿರ್ತಕ್ಕಂತಹ ನೀತಿ ನಿಯಮಗಳು, ಕಾನೂನುಗಳು, ಸನ್ನಿವೇಶಗಳ ಪದ್ಧತಿಗಳನ್ನು ಕಾಣಬಹುದು ನಾವು. ಹಾಗಾಗಿ ಸಂಘಟಿತ ಸಮೂಹಗಳ ರಚನಾ ಸ್ವರೂಪ ಕೆಲವೊಂದು ಕಡೆ ಸರಳವಾಗಿರ್ತದೆ, ಕೆಲವೊಂದು ಕಡೆ ಸಂಕೀರ್ಣವಾಗಿರ್ತದೆ ಅಂತಕ್ಕಂಥದ್ದನ್ನು ಕಾಣಬಹುದು. ಇಷ್ಟು ಸಂಘಟಿತ ಸಮೂಹ ಅಂದ್ರೆ ಸಂಘಟಿತ ಸಮೂಹದ ಲಕ್ಷಣಗಳು. ಇನ್ನು ಮುಂದುವರಿತಾ ಅಸಂಘಟಿತ ಸಮೂಹಗಳು. ಅಸಂಘಟಿತ ಸಮೂಹಗಳು, ಅಸಂಘಟಿತ ಸಮೂಹಗಳು, ಅನ್ಆರ್ಗನೈಸ್ಡ್ ಗ್ರೂಪ್ ಅಂತ ಕರೀತಾರೆ. ಅಸಂಘಟಿತ ಸಮೂಹಗಳು ಇವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಲಕ್ಷಣವನ್ನು ಹೊಂದಿದವೆ. ಯಾವುದೇ ಸ್ಪಷ್ಟ ಉದ್ದೇಶ, ಕಾರ್ಯವಿಧಾನ, ಶ್ರಮ ವಿಭಜನೆ, ಯೋಜನೆ, ಕ್ರಮಬದ್ಧತೆ ಇದ್ದರೆ, ಯಾವುದೇ ಸ್ಪಷ್ಟ ಉದ್ದೇಶ, ಗುರಿ, ಕಾರ್ಯವಿಧಾನ, ಶ್ರಮ ವಿಭಜನೆ, ವ್ಯವಸ್ಥೆ ಅಥವಾ ಯೋಜನೆ ಇದ್ದರೆ ದಿಢೀರನಂಗೆ ತತ್ಕಾಲವೇ ಇದ್ದಕ್ಕಿದ್ದಂತೆ ಉಗಮಾಗಿ ಸ್ವಲ್ಪ ಹೊತ್ತಲ್ಲೇ ಮಾಯ ಆಗ್ತಕ್ಕಂತಹ ಸಮೂಹಗಳನ್ನು ನಾವೇನಂತೀವಿ ಅಸಂಘಟಿತ ಸಮೂಹಗಳು. ಏನಂತೀವಿ? ಅಸಂಘಟಿತ ಸಮೂಹಗಳು. ಯಾವುದೇ ಯೋಜನೆಗಳಿಗೆ ಒಳಪಟ್ಟಿರದ ನಿಶ್ಚಿತ ಉದ್ದೇಶ ಅಥವಾ ಗುರಿಯನ್ನು ಹೊಂದಿರದ, ಶ್ರಮ ವಿಭಜನೆ ಮತ್ತು ಅಧಿಕಾರ ಹಂಚಿಕೆಯ ನಿಯಮಗಳಿಗೆ ಒಳಪಡದ ಅಶಾಶ್ವತ ಅಸ್ಥಿರ ರೂಪದ ಸಮೂಹ ಆಗಿದವೆ. ಅಸಂಘಟಿತ ಸಮೂಹ ಅಂದರೆ ಯಾವುದೇ ಯೋಜನೆ, ಕ್ರಮಬದ್ಧತೆ, ಯಾವುದೇ ಶ್ರಮ ವಿಭಜನೆ, ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೊಂದಿರದೇ ಇರತಕ್ಕಂತಹ ಅಶಾಶ್ವತ ಸಮೂಹಗಳನ್ನು ನಾವೇನಂತೀವಿ ಅಸಂಘಟಿತ ಸಮೂಹಗಳು ಅಂತ ಕರೀತೀವಿ. ಈ ಅಸಂಘಟಿತ ಸಮೂಹಗಳು ಶಾಶ್ವತವಾಗಿರಲ್ಲ, ಸ್ವಲ್ಪ ಹೊತ್ತಷ್ಟೇ ಅಲ್ಪಕಾಲಿಕ ಅಸ್ತಿತ್ವವನ್ನು ಹೊಂದಿರ್ತದೆ. ಇವುಗಳಿಗೆ ಯಾವುದೇ ಸ್ಪಷ್ಟ ಉದ್ದೇಶ, ಗುರಿ, ಯೋಜನೆ ಅಂತಕ್ಕಂತಿರಲ್ಲ, ಯಾವುದೇ ನಿಖರವಾಗಿರ್ತಕ್ಕಂಥ ಕಾರ್ಯವಿಧಾನ ಇರಲ್ಲ, ಯಾವುದೇ ಸ್ಪಷ್ಟವಾಗಿರ್ತಕ್ಕಂತಹ ಶ್ರಮ ವಿಭಜನೆಯನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಇಂತಹ ರೀತಿಯಾಗಿರ್ತಕ್ಕಂತಹ ಅಶಾಶ್ವತ ಸ್ವರೂಪದ ಸಮೂಹಗಳನ್ನು ನಾವು ಅಸಂಘಟಿತ ಸಮೂಹಗಳು ಅಂತ ಕರೀತೀವಿ. ಅಸಂಘಟಿತ ಸಮೂಹಗಳು ಅಂದರೆ ಸಂಘಟಿತ ಸಮೂಹಗಳಿಗೆ ವಿರುದ್ಧವಾಗಿರ್ತಕ್ಕಂತಹ ವರ್ಕಿಂಗ್ ಸ್ಟೈಲ್ ಅನ್ನ, ಸಂಘಟಿತ ಸಮೂಹಗಳಿಗೆ ವಿರುದ್ಧವಾಗಿರ್ತಕ್ಕಂತಹ ಶೈಲಿಯನ್ನ, ವಿರುದ್ಧವಾಗಿರ್ತಕ್ಕಂತಹ ವರ್ತನಾ ಶೈಲಿಯನ್ನು ಹೊಂದಿರತಕ್ಕಂತಹ, ವಿರುದ್ಧವಾಗಿರ್ತಕ್ಕಂತಹ ಕಾರ್ಯಯೋಜನೆಯನ್ನು ಹೊಂದಿರತಕ್ಕಂತಹ ಸಮೂಹಗಳನ್ನು ನಾವು ಅಸಂಘಟಿತ ಸಮೂಹಗಳು ಅಂತ ಗುರುತಿಸಬಹುದು. ಸಂಘಟಿತ ಸಮೂಹದಲ್ಲಿ ನಿಶ್ಚಿತ ಗುರಿ, ಉದ್ದೇಶ, ಯೋಜನೆ ಇದೆ. ಸಂಘಟಿತ ಸಮೂಹದಲ್ಲಿ ನಿಶ್ಚಿತ ಉದ್ದೇಶ, ಗುರಿ, ಯೋಜನೆ ಇದೆ. ಆದರೆ ಅಸಂಘಟಿತ ಸಮೂಹದಲ್ಲಿ ಯಾವುದೇ ನಿಶ್ಚಿತ ಗುರಿ, ಉದ್ದೇಶ, ಯೋಜನೆ ಅಂತಕ್ಕಂಥದ್ದು ಇಲ್ಲ. ಸಂಘಟಿತ ಸಮೂಹದಲ್ಲಿ ಸ್ಪಷ್ಟ ಕಾರ್ಯವಿಧಾನ ಇದೆ, ಅಸಂಘಟಿತ ಸಮೂಹದಲ್ಲಿ ಯಾವುದೇ ಸ್ಪಷ್ಟ ಕಾರ್ಯವಿಧಾನ ಇಲ್ಲ. ಸಂಘಟಿತ ಸಮೂಹದಲ್ಲಿ ಸ್ಪಷ್ಟ ಶ್ರಮ ವಿಭಜನೆ ಇದೆ, ಅಸಂಘಟಿತ ಸಮೂಹದಲ್ಲಿ ಯಾವುದೇ ಸ್ಪಷ್ಟ ಶ್ರಮ ವಿಭಜನೆ ಅಂತಕ್ಕಂಥದ್ದಿಲ್ಲ. ಸಂಘಟಿತ ಸಮೂಹದಲ್ಲಿ
ವ್ಯವಸ್ಥೆ ಕ್ರಮಬದ್ಧತೆ ಇದೆ, ಯೋಜನೆ ಇದೆ. ಆದರೆ ಅಸಂಘಟಿತ ಸಮೂಹದಲ್ಲಿ ಕ್ರಮಬದ್ಧತೆ ಇಲ್ಲ, ಯೋಜನೆ ಸ್ಪಷ್ಟ ನಿಖರತೆ ಯೋಜನೆ ಅಂತಕ್ಕಂಥದ್ದು ಕೂಡ ಇಲ್ಲ. ಈ ರೀತಿಯಾಗಿರ್ತಕ್ಕಂತಹ ಸಮೂಹಗಳನ್ನ ನಾವು ಕರಿತೀವಿ ಅಸಂಘಟಿತ ಸಮೂಹಗಳು ಅಂತ ಕರಿತೀವಿ. ಯಾವುದೇ ಯೋಜನೆ, ಯಾವುದೇ ಕ್ರಮಬದ್ಧತೆ, ಯಾವುದೇ ಪೂರ್ವ ನಿರ್ಧಾರಿತ ಉದ್ದೇಶ, ಯಾವುದೇ ಶ್ರಮ ವಿಭಜನೆ, ಯಾವುದೇ ಕಾರ್ಯವಿಧಾನ ಇಲ್ಲದೇ ಇರತಕ್ಕಂತಹ ಅಶಾಶ್ವತ ಸ್ವರೂಪದ ಸಮೂಹಗಳನ್ನು ನಾವು ಅಸಂಘಟಿತ ಸಮೂಹಗಳು ಅಂತೇಳಿ ಕರಿತೀವಿ. ಅಸಂಘಟಿತ ಸಮೂಹದ ಲಕ್ಷಣ ಅಂತ ಹೇಳಿದ್ರೆ ಲಕ್ಷಣಗಳು, ಅಸಂಘಟಿತ ಸಮೂಹಗಳ ಲಕ್ಷಣಗಳು. ಮೊದಲಾಗಿ ಸಂಘಟನೆ ಇಲ್ಲದಿರುವುದು, ಸಂಘಟನೆ ಇಲ್ಲದಿರುವುದು. ಹೆಸರೇ ಸೂಚಿಸುತ್ತೆ ಅಸಂಘಟಿತ ಸಮೂಹ. ಈ ಅಸಂಘಟಿತ ಸಮೂಹಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಯಾವುದೇ ಸಂಘಟನೆ ಇಲ್ಲದಿರುವುದು. ಅಸಂಘಟಿತ ಸಮೂಹಗಳು ಹೆಂಗಿರ್ತವೆ ಅಂತ ಹೇಳಿದ್ರೆ ಯಾವುದೇ ಸಂಘಟನೆ ಇಲ್ಲದಿರುವುದು ಅಂತ ಹೇಳ್ತೀವಿ. ಸಂಘಟನೆ ಅಂತಂದ್ರೆ ಸ್ಪಷ್ಟವಾಗಿ, ನಿಖರವಾಗಿ, ಯೋಜಿತವಾಗಿ, ಉದ್ದೇಶಪೂರ್ವಕವಾಗಿ, ಕ್ರಮಬದ್ಧವಾಗಿ ರಚನೆ ಆಗಿರ್ತದೆ. ಅಸಂಘಟನೆ ಅಂತ ಹೇಳಿದ್ರೆ ಯಾವುದೇ ಯೋಜನೆ, ಕ್ರಮಬದ್ಧ ಉದ್ದೇಶ ಇದ್ಯಾವೂ ಕೂಡ ಇಲ್ಲದಂಗೆ ಇದ್ದಕ್ಕಿದ್ದಾಗೆ ದಿಢೀರನೆ ರಚನೆಯಾಗತಕ್ಕಂತಹ ಸಮೂಹಗಳಾಗಿ ನಾವು ಕಾಣಬಹುದು. ಅಸಂಘಟಿತ ಸಮೂಹಗಳು ಸಂಘಟನೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕಾಣಬಹುದು. ಅವು ಯಾವ ಸ್ಟಾರ್ಟ್ ಆಗ್ತವೆ, ಯಾವ ಕ್ಲೋಸ್ ಆಗ್ತವೆ, ಯಾವ ಸೇರ್ಕೊಳ್ತವೆ, ಯಾವ ಮುಕ್ತಾಯ ಆಗ್ತವೆ, ಯಾರು ಯಾವಾಗ ಏನು ಕೆಲಸವನ್ನ ಮಾಡ್ತಾರೆ ಅಂತಕ್ಕಂತಹ ಸ್ಪಷ್ಟತೆ, ನಿಖರತೆ, ಸ್ಪಷ್ಟವಾಗಿರ್ತಕ್ಕಂತಹ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಅಸಂಘಟಿತ ಸಮೂಹಗಳಲ್ಲಿ ಸೂಕ್ತವಾಗಿರ್ತಕ್ಕಂಥ ಸಂಘಟನೆ ಅಂತಕ್ಕಂಥದ್ದನ್ನು ಕಾಣಲಿಕ್ಕೆ ಸಾಧ್ಯ ಆಗಿರಲ್ಲ. ಇನ್ನು ಎರಡನೇದಾಗಿ ಹಠಾತ್ತನೆ ಉಗಮವಾಗುವಂತಹವುಗಳು. ಅಸಂಘಟಿತ ಸಮೂಹಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಹಠಾತ್ತನೆ ಉಗಮ ಆಗ್ತಾವಂತೆ. ಹಠಾತ್ತನೆ ಅಂತ ಹೇಳಿದ್ರೆ ಯಾವುದೇ ಯೋಜನೆ ಇಲ್ಲ, ಕ್ರಮಬದ್ಧತೆ ಇಲ್ಲ, ಉದ್ದೇಶ ಇಲ್ಲ, ಸ್ಪಷ್ಟತೆ ಇಲ್ಲ, ನಿಖರತೆ ಇಲ್ಲ, ಎದ್ದಿದ್ದಕ್ಕೆ ದಿಢೀರನೆ ಸ್ಟಾರ್ಟ್ ಆಗ್ತಕ್ಕಂಥ ಸಮೂಹಗಳಾಗಿ ನಾವು ಕಾಣಬಹುದು. ಅಂದ್ರೆ ಅಸಂಘಟಿತ ಸಮೂಹಗಳು ಹಠಾತ್ತನೆ ದಿಢೀರನೆ ಉಗಮ ಆಗ್ತವೆ. ಉದಾಹರಣೆಗೆ ಬಸ್ ಸ್ಟ್ಯಾಂಡಲ್ಲಿ ಯಾವುದೋ ಒಂದು ಘಟನೆ ನಡೆಯುತ್ತೆ, ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದ ತಕ್ಷಣ ಜನ ಸೇರ್ತಾರೆ. ಜನ ಸೇರಿದ ತಕ್ಷಣ ಸ್ಟ್ರೈಕ್ ಮಾಡಲಿಕ್ಕೆ, ರಸ್ತೆ ತಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿಢೀರನೆ ಯಾವುದೇ ಪ್ಲಾನ್ ಇಲ್ಲ, ಹಠಾತ್ತನೆ ಉಗಮ ಆಗ್ತವೆ. ರೈತರು ಒಂದು ಉತ್ಪನ್ನ ಮಾರುಕಟ್ಟೆಗೆ, ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಒಂದು ಐಟಮ್ ಅನ್ನು ತಗೊಂಡ್ಬಂದಿರ್ತಾರೆ. ತರಕಾರಿ ಬೆಳೆಯನ್ನ ಅಥವಾ ದವಸ ಧಾನ್ಯಗಳನ್ನ ರೇಟ್ ಬಹಳ ಕಡಿಮೆ ಆಗಿದ ತಕ್ಷಣ ಇದ್ದಕ್ಕಿದ್ದಂಗೆ ರಸ್ತೆ ತಡೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಸಂಘಟಿತ ಸಮೂಹ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಶಾಲೆಗೆ ಬಂದಿರ್ತಾರೆ. ಯಾವುದೋ ಒಂದು ಸಣ್ಣ ಅವಘಡ ಆಗುತ್ತೆ, ಹೊರಗಿನ ರೌಡಿಗಳು ಬಂದು ಯಾರನ್ನ ಹೊಡಿತಾರೆ ಅಥವಾ ಏನೋ ಸಮಸ್ಯೆ ಆಗುತ್ತೆ. ಬಂದಂತೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ಎಲ್ಲ ತರಗತಿ ಬಹಿಷ್ಕಾರ ಮಾಡಿ ಪ್ರೊಟೆಸ್ಟ್ ಅನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಸಂಘಟಿತ ಸಮೂಹ. ಅಂದ್ರೆ ಅಸಂಘಟಿತ ಸಮೂಹಗಳು ಯಾವುದೇ ಯೋಜನೆ, ಉದ್ದೇಶ, ಕ್ರಮಬದ್ಧತೆ ಪೂರ್ವ ನಿರ್ಧಾರಿತವಾಗಿ ಅವು ರಚನೆಯಾಗಲ್ಲ. ಹೆಂಗ್ ರಚನೆ ಆಗ್ತವೆ? ಹಠಾತ್ತನೆ ದಿಢೀರನಾಗಿ ಇದಕ್ಕಿದ್ದಂಗೆ ಸ್ಟಾರ್ಟ್ ಆಗ್ತವೆ ಅಸಂಘಟಿತ ಸಮೂಹಗಳು. ಯಾವಾಗ ಹೇಗೆ ಏನು ಗೊತ್ತೇ ಆಗಲ್ಲ. ಒಂದು ಆಕ್ಸಿಡೆಂಟ್ ಆಯ್ತು, ಜನ ಸೇರಿದ್ರು, ಅಸಂಘಟಿತ ಸಮೂಹ ಪ್ರೊಟೆಸ್ಟ್ ಸ್ಟಾರ್ಟ್ ಆಯ್ತು. ರೈತರು ಮಾರಾಟವನ್ನ ಮಾಡ್ಲಿಕ್ಕೆ ಬಂದಿದ್ರು, ಬೆಲೆ ಬಿದ್ದೋಯ್ತು, ಚಳವಳಿ ಸ್ಟಾರ್ಟ್ ಆಯ್ತು, ಅಸಂಘಟಿತ ಸಮೂಹ. ರೈತರು ಯಾವುದೋ ಒಂದು ವಸ್ತುವನ್ನ ಕೊಳ್ಳಿಕ್ಕೆ ಬಂದಿದ್ರು, ಬೀಜವನ್ನ, ಗೊಬ್ಬರವನ್ನ, ಕ್ರಿಮಿನಾಶಕ, ಕೀಟನಾಶಕ, ಸಬ್ಸಿಡಿ ಇಲ್ಲ, ರೇಟ್ ಜಾಸ್ತಿ ಮಾಡಿದ್ದಾರೆ, ಲಾಕಲ್ ಮಾಡ್ತಿದ್ದಾರೆ, ಪ್ರೊಟೆಸ್ಟ್, ರೈತರು ಚಳವಳಿಯನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಗುಂಪು ಸೇರಿದ್ರು, ಅಸಂಘಟಿತ ಸಮೂಹ. ವಿದ್ಯಾರ್ಥಿಗಳು ಏನೋ ಒಂದು ಅನ್ಯಾಯ ಆಗಿದೆ, ಏನೋ ಒಂದು ದೌರ್ಜನ್ಯ ಆಗಿದೆ ಯಾರ ಮೇಲೆ, ಅವನ ಪರವಾಗಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಹಠಾತ್ತನೆ ಉಗಮ. ಈ ರೀತಿಯಾಗಿ ಅಸಂಘಟಿತ ಸಮೂಹಗಳು ಇದ್ದಕ್ಕಿದ್ದಾಗೆ ದಿಢೀರನೆ ಉಗಮವಾಗಿ ಅಸಂಘಟಿತ ಸಮೂಹಗಳು ಏನಾಗ್ತವೆ ಅಂತ ಹೇಳಿದ್ರೆ ದಿಢೀರನೆ ಸ್ಟಾರ್ಟ್ ಆಗ್ತವೆ. ಹಠಾತ್ತನೆ ಇದ್ದಕ್ಕಿದ್ದಂಗೆ ಉಗಮ ಆಗ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ನಂತರ ಮುಂದುವರಿತಾ ಅಲ್ಪಕಾಲಿಕ ಅಸ್ತಿತ್ವ. ಅಲ್ಪಕಾಲಿಕ ಅಸ್ತಿತ್ವ. ಅಸಂಘಟಿತ ಸಮೂಹಗಳು ಅಲ್ಪಕಾಲಿಕ ಅಸ್ತಿತ್ವವನ್ನು ಹೊಂದಿದವೆ. ಅಂದ್ರೆ ಅಸಂಘಟಿತ ಸಮೂಹಗಳು ಶಾಶ್ವತ ಸ್ವರೂಪವನ್ನು ಹೊಂದಿಲ್ಲ ಅಂತ ಹೇಳಿದ್ರೆ ಸಂಘಟಿತ ಸಮೂಹ 10 ವರ್ಷ, 20 ವರ್ಷ, 50 ವರ್ಷ, 100 ವರ್ಷ, ಒಂದು ಶತಮಾನಗಳವರೆಗಿದ್ದಾವೆ.
ಸಂಘಟಿತ ಸಮೂಹಗಳು ಒಂದು ಶತಮಾನಗಳವರೆಗೂ ಕೂಡ ತಮ್ಮ ನಿರ್ವಹಣೆಯನ್ನು ತಮ್ಮ ಉಳಿವಿಕೆಯನ್ನು ಕಾಣಬಹುದಾದರೆ ಅಸಂಘಟಿತ ಸಮೂಹಗಳು ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ ಅವು ಅಲ್ಪಕಾಲಿಕ ಅಸ್ತಿತ್ವವನ್ನು ಹೊಂದಿರ್ತವೆ. ಅಸಂಘಟಿತ ಸಮೂಹಗಳು ಅಲ್ಪಕಾಲಿಕ ಅಸ್ತಿತ್ವ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಮಾತ್ರ ಅಸ್ತಿತ್ವದಲ್ಲಿರ್ತವೆ. ರೈತ ಚಳವಳಿ ಎಷ್ಟು ತನಕ ಇರುತ್ತೆ? ಯಾರಾದ್ರೂ ಪೊಲೀಸರು ಅಥವಾ ಯಾರಾದ್ರೂ ಬಂದು 4 ಜನ ಅರೆಸ್ಟ್ ಮಾಡಿದ್ರೆ ಅಥವಾ ಲಾಠಿ ಚಾರ್ಜ್ ಮಾಡಿದ್ರೆ ಅಲ್ಲಿಗೆ ಮುಕ್ತಾಯ. ವಿದ್ಯಾರ್ಥಿ ಚಳವಳಿ ಎಷ್ಟು ತನಕ ಇರುತ್ತೆ? ಒಂದು ಅರ್ಧ ಗಂಟೆ ಅಥವಾ ಮಧ್ಯಾಹ್ನ ತನಕ ಇರುತ್ತೆ. ಆಮೇಲೆ ಮೇಲೆ ಪ್ರೊಟೆಸ್ಟ್ ಕ್ಲೋಸ್ ಆಗುತ್ತೆ. ಅಥವಾ ಕಾರ್ಮಿಕ ಚಳವಳಿ. ಹೀಗೆ ಅಸಂಘಟಿತ ಸಮೂಹಗಳು ಅಲ್ಪಕಾಲಿಕ ಅಸ್ತಿತ್ವವನ್ನು ಹೊಂದಿರ್ತವೆ, ಬಹಳ ಹೊತ್ತು ಉಳಿಯಲ್ಲ. ಅಂದ್ರೆ ಸ್ವಲ್ಪ ಹೊತ್ತು ಮಾತ್ರ ಅಸ್ತಿತ್ವದಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಅಸಂಘಟಿತ ಸಮೂಹಗಳು ದಿಢೀರನೆಗೆ ಸ್ಟಾರ್ಟ್ ಆಗ್ತಕ್ಕಂಥ ಸಮೂಹಗಳು, ಒಂದು ಆಕ್ಸಿಡೆಂಟ್ ಆದಾಗ ಸೇರ್ತಕ್ಕಂಥ ಜನರು ಸ್ವಲ್ಪ ಹೊತ್ತು ಮಾತ್ರ ಅಸ್ತಿತ್ವದಲ್ಲಿರುತ್ತೆ. ಆಕ್ಸಿಡೆಂಟ್ ಆಗಿ ಅಲ್ಲಿರ್ತಕ್ಕಂತಹ ಇಂಜೂರ್ಡ್ ಅನ್ನ ಯಾರು ತೊಂದರೆಗೊಳಗಾಗಿರ್ತಾರೆ, ಯಾರು ಆಕ್ಸಿಡೆಂಟ್ ಒಳಗಾಗಿರ್ತಾರೆ ಅಂತ ಅವ್ರನ್ನ ಫಸ್ಟ್ ಏಡ್ ಮಾಡಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ಮೇಲೆ ಅಲ್ಲಿಗೆ ಪ್ರೊಟೆಸ್ಟ್ ಅಂತಕ್ಕಂಥ ಆಟೋಮೆಟಿಕಲಿ ಡೌನ್ ಆಗುತ್ತೆ. ಅಥವಾ ಡೆತ್ ಆಗಿದ್ರೆ ಆ ಬಾಡಿಯನ್ನು ಶಿಫ್ಟ್ ಮಾಡಿದ ತಕ್ಷಣ ಆ ಪ್ರೊಟೆಸ್ಟ್ ಅಂತಕ್ಕಂಥದ್ದು ಕ್ಲೋಸ್ ಆಗ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಈ ರೀತಿಯಾಗಿ ಅಸಂಘಟಿತ ಸಮೂಹಗಳು ಅಲ್ಪಕಾಲಿಕ ಅಸ್ತಿತ್ವವನ್ನು ಹೊಂದಿರತಕ್ಕಂಥದ್ದನ್ನು ಕಾಣಬಹುದು. ಸ್ವಲ್ಪ ಹೊತ್ತು ಅಂದ್ರೆ ಗಂಟೆ, ಅರ್ಧ ಗಂಟೆ, 2 ಗಂಟೆ, 4 ಗಂಟೆ, 5 ಗಂಟೆ ಅಥವಾ ಒಂದಿನ, ಮ್ಯಾಕ್ಸಿಮಮ್ ಅಂದ್ರೆ ಇಟ್ ವಿಲ್ ಟೇಕ್ಸ್ 1 ಡೇ ಅಷ್ಟೇ ಮಾತ್ರ ಅಸ್ತಿತ್ವದಲ್ಲಿರ್ತಕ್ಕಂಥ ನಾವು ಕಾಣಬಹುದು. ಇನ್ನು ಮುಂದುವರೆದು ಕೊನೆಯದಾಗಿ ಸುಸಂಘಟಿತವಾಗಿರುವ ಸಾಮಾಜಿಕ ಅಂತರ್ಕ್ರಿಯೆ. ಸುಸಂಘಟಿತವಾಗಿರುವ ಸಾಮಾಜಿಕ ಅಂತರ್ಕ್ರಿಯೆ. ಸುಸಂಘಟಿತವಾಗಿರುವ ಸಾಮಾಜಿಕ ಅಂತರ್ಕ್ರಿಯೆ ಅಂದ್ರೆ ಸಾಮಾಜಿಕ ಅಂತರ್ಕ್ರಿಯೆ ಅಂತಕ್ಕಂಥದ್ದು ಅಸಂಘಟಿತ ಸಮೂಹಗಳಲ್ಲಿ ಸುಸಂಘಟಿತವಾಗಿರಲ್ಲ. ಅಂದರೆ ಅಸಂಘಟಿತ ಸಮೂಹಗಳಲ್ಲಿ ವ್ಯಕ್ತಿಗಳ ನಡುವೆ ಜನರುಗಳ ನಡುವೆ ನಡೀತಕ್ಕಂತಹ ಅಂತರ್ಕ್ರಿಯೆ ಅಂದರೆ ಸಾಮಾಜಿಕ ಅಂತರ್ಕ್ರಿಯೆ, ಭಾಷೆ, ಭಾವನೆಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಒಡನಾಟ ಏನಾಗಿರುತ್ತೆ? ಸುಸಂಘಟಿತವಾಗಿರಲ್ಲ. ಸುಸಂಘಟಿತ ಅಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಸೌಜನ್ಯಯುತವಾಗಿರ್ತಕ್ಕಂಥ ಭಾಷೆ, ಸಮಾಜ ಬಂಧಿತ ಸಂಬಂಧಗಳಿರ್ತದೆ ಸಂಘಟಿತ ಸಮೂಹದಲ್ಲಿ. ಆದರೆ ಅಸಂಘಟಿತ ಸಮೂಹದಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಅಂತಕ್ಕಂಥದ್ದು ಸುಸಂಘಟಿತವಾಗಿದೆ. ಅಂದರೆ ಅಲ್ಲಿ ಕಿರ್ಚತಕ್ಕಂಥದ್ದು, ಬೈತಕ್ಕಂಥದ್ದು ಅಥವಾ ಕೆಟ್ಟ ಪದಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ರ್ಯಾಶ್ ಆಗಿ ವರ್ತನೆ ಮಾಡ್ತಕ್ಕಂಥದ್ದು, ರ್ಯಾಶ್ ಆಗಿ ಬಿಹೇವ್ ಮಾಡ್ತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥ ಕಾರಣ. ವಿದ್ಯಾರ್ಥಿಗಳು ಚಳುವಳಿ ಇಲ್ಲದೆ ಕ್ಲಾಸ್ ರೂಮಲ್ಲಿ ಕೂತಾಗ ನಾವು ಹೇಳಿರ್ತಕ್ಕಂಥ ಮಾತನ್ನು ಬಹಳ ಶಿರಸ ವಹಿಸಿ ಕೇಳ್ತಾರೆ, ಬಹಳ ಜವಾಬ್ದಾರಿತವಾಗಿ ಡಿಸಿಪ್ಲಿನ್ ಆಗಿರ್ತಾರೆ. ಅದೇ ಒಂದು ಆರ್ಕೆಸ್ಟ್ರಾದಲ್ಲಿ, ಅದೇ ಒಂದು ವಿದ್ಯಾರ್ಥಿ ಚಳವಳಿಯಲ್ಲಿ ಭಾಗವಹಿಸಿದಾಗ ಅವ್ರನ್ನ ಕರೆದ್ರೆ ಅವ್ರು ಮಾಡ್ತಕ್ಕಂಥ ರಿಯಾಕ್ಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಯಾವುದೇ ಡಿಸಿಪ್ಲಿನ್ ಆಗಿರಲ್ಲ. ಅಂತ ಕಿರಿಚು ಯಾರು ಕರೆದ್ರೆ ಅಥವಾ ಮಾತಾಡಬೇಡ್ರಿ, ಡಿಸಿಪ್ಲಿನ್ ಆಗಿರ್ರಿ, ಡೋಂಟ್ ಟಾಕ್ ಅಥವಾ ಈ ರೀತಿಯಾಗಿರ್ತಕ್ಕಂಥ ಆರ್ಡರ್ನ, ಈ ರೀತಿಯಾಗಿರ್ತಕ್ಕಂತಹ ಕಮ್ಯುನಿಕೇಶನ್ಸ್ ಅನ್ನ, ಪ್ರತಿಕ್ರಿಯೆಯನ್ನು ಮಾಡಿದಾಗ ಅವರಿಂದ ಸುಸಂಘಟಿತವಾಗಿರ್ತಕ್ಕಂಥ ರಿಪ್ಲೈ ಬರೋದಿಲ್ಲ. ಅವರು ನಮಗೆ ಗೌರವಿತವಾಗಿ ನಡ್ಕೊಳ್ಳಲ್ಲ. ಅದೇ ರೀತಿ ರೈತರಾಗಿರ್ಬೋದು, ಅಧಿಕಾರಿಗಳ ಜೊತೆ ಬಹಳ ಬರಸ್ಟಾಗಿ ಭಿನ್ನ ಮಾಡ್ತಕ್ಕಂಥ ಸನ್ನಿವೇಶ ಆಗಿರ್ಬೋದು. ಅದೇ ರೀತಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಅಲ್ಲಿ ಬರ್ತಕ್ಕಂಥ ಅಧಿಕಾರಿಗಳ ಜೊತೆ ಆಗಿರ್ಬೋದು ಅಥವಾ ಬೇರೆಯವ್ರ ಜೊತೆ ಆಗಿರ್ತಕ್ಕಂಥ ರಿಯಾಕ್ಷನ್ಸ್ ಆಗಿರ್ಬೋದು. ಹೀಗೆ ಅಸಂಘಟಿತ ಸಮೂಹದಲ್ಲಿ ನಡೀತಕ್ಕಂತಹ ಅಂತರ್ಕ್ರಿಯೆಗಳೇನಾಗಿರುತ್ತೆ ಅಂದರೆ ಸುಸಂಘಟಿತವಾಗಿರಲ್ಲ. ಅಲ್ಲಿ ಬಿಹೇವ್ ಮಾಡ್ತಕ್ಕಂಥದ್ದು, ವರ್ತನೆ ಅಂತಕ್ಕಂಥದ್ದು ಅತಿವೇಗದಿಂದ ಕೂಡಿರ್ತದೆ. ವರ್ತನೆ ಅಂತಕ್ಕಂಥದ್ದು ಬಹಳ ಅತಿವೇಗದಿಂದ ಕೂಡಿರ್ತಕ್ಕಂಥ ಕೆಟ್ಟ ವರ್ತನೆಯನ್ನ, ಕೆಟ್ಟಾಗಿರ್ತಕ್ಕಂಥ ರೀತಿಯ ಬಿಹೇವ್ಸ್ ಅನ್ನು ನಾವು ಕಾಣ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು, ಗಮನಿಸಬಹುದು. ಇಷ್ಟು ಸಂಘಟಿತ ಸಮೂಹ ಮತ್ತು ಅಸಂಘಟಿತ ಸಮೂಹ. ಸಂಘಟಿತ ಸಮೂಹ ಅಂದ್ರೆ ಏನು, ಅಸಂಘಟಿತ ಸಮೂಹ ಅಂದ್ರೆ ಅದರ ಲಕ್ಷಣಗಳು. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಮುಂದುವರಿತಾ ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್ ಅಂತಕ್ಕಂತಹ ಒಂದು ಅಧ್ಯಯನವನ್ನು, ಟಾಪಿಕನ್ನು ಅಧ್ಯಯನವನ್ನು ಮಾಡೋಣ.